ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಬೆಳಗ್ಗೆ ಬೇಗ ಏಳುವುದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ಉಪಯೋಗವೆಂದರೆ ನಮ್ಮ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತದೆ. ಬೆಳಗ್ಗಿನ ವಾತಾವರಣ ಶಾಂತವಾಗಿರುತ್ತದೆ. ನಮ್ಮ ತಲೆಯಲ್ಲಿ ಯಾವುದೇ ಥರದ ಆಲೋಚನೆಗಳು ಕೂಡ ಇರೋದಿಲ್ಲ. ಫ್ರೆಶ್ ಆಗಿ ನಮ್ಮ ಮೈಂಡು ಇರುತ್ತದೆ. ಅಂಥ ಸಮಯದಲ್ಲಿ ನಮಗೆ ಇಂಪಾರ್ಟೆಂಟ್ ಅನ್ನೋ ಕೆಲಸಗಳನ್ನು ಲೀಸ್ಟ್ ಮಾಡಿ ಯಾವುದು ಮೊದಲು ಮಾಡಬೇಕೋ ಅದಕ್ಕೆ ಆದ್ಯತೆ ಕೊಟ್ಟು ಮಾಡುವುದರಿಂದ ನಮ್ಮ ಏಕಾಗ್ರತೆಯು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಬೆಳಗ್ಗೆ ಬೇಗ ಏಳುವುದರಿಂದ ಆಗುವ ಎರಡನೇ ಉಪಯೋಗವೆಂದರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಯೋಗ, ಧ್ಯಾನ, ವ್ಯಾಯಾಮಗಳಿಗೆ ಹೆಚ್ಚಿನ ಒತ್ತು ಕೊಡಬಹುದು. ಪೌಷ್ಟಿಕ ಪದಾರ್ಥಗಳ ಸೇವನೆ ಮಾಡಬಹುದು. ಹಾಗೆ ಹಣ್ಣು ಹಂಪಲುಗಳನ್ನು ಕೂಡ ತಿನ್ನಬಹುದು. ಹೀಗೆ ಮಾಡುವುದರಿಂದ ಕೇವಲ ನಾವು ಶಾರೀರಿಕವಾಗಿ ಅಲ್ಲದೆ ನಮ್ಮ ಮಾನಸಿಕವಾಗಿ ಕೂಡ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಮೂರನೇ ಉಪಯೋಗ ಸಮಯದ ನಿರ್ವಹಣೆ ಮಾಡಬಹುದು. ಬೇಗ ಏಳೋದ್ರಿಂದ ಯಾವ ಕೆಲಸ ಇವತ್ತು ಮಾಡಬೇಕು, ನಾಳೆ ಮಾಡಬೇಕು, ಯಾವ ಕೆಲಸ ನಾಡಿದ್ದು ಮಾಡಬೇಕಂತ ಹೇಳಿ ನೀವು ಕೆಲಸದ ವರ್ಗೀಕರಣವನ್ನು ಕೂಡ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ ಅನ್ನೋ ಜಂಜಾಟನೇ ನಿಮ್ಗೆ ಇರೋದಿಲ್ಲ. ಯಾವುದೇ ಡಿಸ್ಟರ್ಬ್ ಕೂಡ ಇರೋದಿಲ್ಲ. ಹಾಗೆ ಒಂದು ತಿಂಗಳಿಂದ ಕೂಡ ನಾಳೆ ಮಾಡುತ್ತೀನಿ, ನಾಡ್ದ ಮಾಡುತ್ತೀನಿ, ಮುಂದಿನ ತಿಂಗಳ ಮಾಡುತ್ತೀನಿ ಎಂದು ಮುಂದೂಡುತ್ತಲೇ ಬಂದಿರುವಂಥ ಕೆಲಸಗಳನ್ನು ಕೂಡ ಕಂಪ್ಲೀಟ್ ಮಾಡ್ಬೋದು. ಸ್ನೇಹಿತರೆ, ಹಾಗೆ ನೀವು ಎಲ್ಲಿ ಹೆಚ್ಚು ಸಮಯ ಕಳೆಯುತ್ತೀರಿ, ಎಲ್ಲಿ ವ್ಯರ್ಥ ಮಾಡುತ್ತೀರಿ ಎಂಬ ಅರಿವು ಕೂಡ ನಿಮಗೆ ಬರುತ್ತೆ. ಇದರಿಂದ ಕಂಪ್ಲೀಟಾಗಿ ನಿಮ್ಮ ಸಮಯದ ಹಿಡಿತ ನಿಮ್ಮಲ್ಲಿ ಬರುತ್ತೆ. ಸ್ನೇಹಿತರೆ, ಬೆಳಗ್ಗೆ ಬೇಗ ಏಳುವುದರಿಂದ ಆಗುವ ನಾಲ್ಕನೇ ಮತ್ತು ಕೊನೆಯ ಉಪಯೋಗವೆಂದರೆ ಉತ್ತಮ ಆರೋಗ್ಯಕರ ದಿನಚರಿಯನ್ನು ನೀವು ಪಡೆಯಬಹುದು. ಬೇಗ ಏಳುವುದೇ ಇಟ್ ಈಸ್ ಅ ಬಿಗ್ ಬೆನಿಫಿಟ್ ಅಂತ ಹೇಳ್ತಾರೆ. ಹಾಗಂದರೆ ಬೇಗ ಹೇಳುವುದೇ ಒಂದು ದೊಡ್ಡ ಉಪಯೋಗ ಅಂತ ಹೇಳ್ತಾರೆ. ಯಾಕಂದರೆ ಬೇಗ ಏಳುವುದರಿಂದ ನಿಮಗೆ ಮಲಗುವಾಗ ಕೂಡ ಬೇಗ ನಿದ್ದೆ ಬರುತ್ತೆ. ಹಾಗೆ ನೀವು ಮಾಡುವ ನಿದ್ದೆ ಕೂಡ ಕ್ವಾಲಿಟಿಯಿಂದ ತುಂಬಿರುತ್ತೆ. ಕೇವಲ ಕಣ್ಣು ಮುಚ್ಚಿಕೊಂಡು ಕೇಸಿ ನಿದ್ದೆ ಮಾಡುವುದಲ್ಲದೆ ನಿಮ್ಮ ಶಾರೀರಿಕ ಮತ್ತು ಮಾನಸಿಕವಾಗಿ ಸಂಪೂರ್ಣವಾದ ಒಂದು ನಿದ್ದೆಯನ್ನು ಕೂಡ ಮಾಡಬಹುದು. ಓವರಾಲ್ ನಿಮ್ಮ ಹೆಲ್ತ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ದಿನಚರಿ, ನಿಮ್ಮ ದಿನಗಳನ್ನು ಕೂಡ ಒಂದು ಉತ್ತಮವಾಗಿ ಕಳೆಯಬಹುದು. ವಿಡಿಯೋವನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು.